ಯಾರವರು? ನಾನು ಎಮ್ಮೆಲ್ಲೆ ಪೊಲೀಸ್ ಪಾಟೀಲ್ ವೀರೇಗೌಡ. ತಾವಿಲ್ಲಿಯವರೆಗೂ ಬಂದ ಕಾರಣ? ಸಂಬಂಧ ಮಾಡಿಕೊಂಡು ನಿಮ್ಮ ಕುಟುಂಬಕ್ಕೆ ಧನ್ಯವಾದ ಹೇಳಲು ಬಂದಿರುವೆ. ಆ ಸಂಬಂಧವನ್ನ ಕೇಳೋ ನಮ್ಮ ಯಜಮಾನ್ರು ಈಗ ಎಲ್ಲಿದ್ದೀರಲ್ಲ? ನಿಮ್ಮ ಯಜಮಾನರು ಎಲ್ಲಿಗೆ ಹೋಗಿದ್ದಾರೆಂದೇ ತಿಳಿದುಕೊಂಡು ನಾನು ಇಲ್ಲಿಗೆ ಬಂದಿದ್ದೇನೆ ಮಗಳ. ಎಂದು ನಿನ್ನ ಮೈದನ ನನ್ನ ತಂಗಿಯ ಕೈ ಹಿಡಿದೆನೋ ಅಂದೇ ನಾನು ನಿನ್ನ ಅಂಗ ಸುಖ ಬಯಸಿದ್ದೇನೆ. ನೀ ನನ್ನನ್ನೊಂದು ಮಾತು ನಡೆಸಿಕೊಟ್ಟರೆ ನಿನ್ನ ಆಭರಣ ನಿರ್ವಹಿಸಿ ನಿನ್ನನ್ನು ರಕ್ತ ಸಿಂಹಾಸನದ ಮೇಲೆ ಕುಡಿಸಿ ಲಾಲೆ ಆಡುವೆ. ನಿಮ್ಮ ತಂಗಿಯೊಬ್ಬಳು ನನ್ನ ಮೈದೂರಿನ ಮಡದಿ ಎಂದು ನೀವೇ ಹೇಳ್ತೀರಿ. ಅವಳು ಈ ಮನೆಗೆ ನನ್ನ ತಂಗಿಯಾಗಿ ಬಂದ್ರೆ ನಾನು ನಿಮಗೆ ಹಿರಿಯ ತಂಗಿ ಅಲ್ಲವೇ? ಹಿರಿಯ ತಂಗಿ ಅದರ ಜಾರಿಯಾಗಿ ನಿನ್ನ ಅಂಗ ಸುಖ ಬಯಸಿ ನಿನ್ನ ಭಕ್ತಿ ಭಾವನೆಗಳ ಬದಲಾಯಿಸಿ ನಿನ್ನನ್ನು ಬರಮಾಡಿಕೊಳ್ಳುತ್ತಿದ್ದೇನೆ ಮಂಗಲ. ಒಬ್ಬ ಅನಾಥ ನನ್ನ ಮಗ ನನ್ನ ತಂಗಿಯ ಕೈ ಹಿಡಿದು ಒಬ್ಬ ಕೋಟ್ಯಾಧಿಪತಿಯಾದ ನಾನಿನ್ನ ಕೈ ಹಿಡಿದರಲ್ಲಿ ಏನು ತಪ್ಪಿದೆ ಮಂಗಳ? ಅದು ಪೂರಾ ತಪ್ಪು. ನಿಮ್ಮ ತಂಗಿ ಮದುವೆಯಾಗದ ತರುಣ ಹೆಣ್ಣು. ಅವಳನ್ನ ಮದುವೆಯಾಗದ ನನ್ನ ಮೈದುನ ಬಯಸಿದ್ದು ಸರಿಯಾಗೇ ಇದೆ. ನಾನು ಮದುವೆಯಾದ ಮುತ್ತೈದೆ ಹೆಣ್ಣು, ಒಬ್ಬ ದೇವ ಪುರುಷನ ಸ್ವತ್ತಾಗಿದ್ದೇನೆ ಅಂದಾಗ ನನ್ನ ನೀವು ಬಯಸಿದ್ದು ಶುದ್ಧ ಪೂರಾ ತಪ್ಪು. ನನ್ನ ಸುಧಾರಿಸಲಿಕ್ಕೆ ತಳ್ಳಬೇಡ. ಸುಮ್ಮನೆ ಮರ್ಯಾದಿಂದ ಸೆಳೆದ ಆಸರೆ ಇಲ್ಲ ಅನ್ನದೆ. ಇಲ್ಲ ಅಂದ್ರೆ ಏನು ಮಾಡುವೆಯೋ ನೀಚ. ರಾಜಕಾರಣಿ ಇರೋದು ಜನರ ರಕ್ಷಣೆಗಾಗಿ, ಪಡುವುದಕ್ಕಾಗಿ ಅಲ್ಲ. ಇದನ್ನ ತಿಳಿಯದೆ ನೀ ನನ್ನ ಮುಟ್ಟ ಬಂದರೆ ಚಟ್ಟಿ ನನ್ನ ಬೀರ ನಿನ್ನ ಚೆಂಡು ತೆಗೆಯದೆ ಬಿಡಲಾರ. ಚೆಂಡು ಅದು ವೀರನ ಚೆಂಡು. ನನ್ನ ಚೆಂಡು ತೆಗೆಯುವ ಚೆಂಡು ಚಾಮುಂಡಿ. ಇವನ್ ಯಾರು? ಪುಂಡನ ಗಂಡ, ನರಕಾಸುರನ ಪ್ರಚಂಡ. ಕಣ್ಣಿಟ್ಟ ನನ್ನ ಮೇಲೆ ಕರೆದು ಮದ ಬಿಡಲಾರ ಈ ಭೂಪತಿ ಗಂಡ. ಮರ್ಯಾದಿಂದ ಜರಗ ಹಾಸಲಿಯೋ ಇಲ್ಲಾಂದ್ರೆ ಹುಚ್ಚ ರಾಜಕಾರಣಿ. ಈ ದೇಹ ಗಂಡನಿಗಾಗಿ ಮೀಸಲಿಟ್ಟ ಎಡೆ. ನಿನ್ನಂತ ತೊಡೆ ಬದಲಾಯಿಸೋ ಬಂಡರಿಗಲ್ಲ. ನನಗೆ ಪ್ರಾಣ ಮುಖ್ಯವಲ್ಲ, ನನಗೆ ನನ್ನ ಶೀಲ ಮುಖ್ಯ. ಆರಿಸ ಗಂಡಸಾಗಿ ನಿನ್ನ ಗುಂಡನ್ನ ಶೀಲ 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 ಎಂದು ಕಣ್ಣಿಗೆ ರಟ್ಟಿ ಕಾಸಿಬಾಯಿ ತನ್ನ ಮಗವನ್ನ ಪ್ರಾಣ ಕೊಟ್ಟಲು. ನಿನ್ನ ಶೀಲವಂತರಿಗೆ ಶಾಸ್ತ್ರಿ ನೊಂದ ಇದೆ. ನನ್ನ ಶಾಪ ನಿನಗೆ ಹತ್ತನೆ ಬಿಡಲು. ನನ್ನ ಕಣ್ಣಿನ ಧರ್ಮದ ನುಡಿ ಕೊನೆಗೊಂದು ದಿನ ಬೆಂಕಿಯ ಕಿಡಿಯೋಗಿ ನಿನ್ನ ಪ್ರಾಣ ಹಿಂದನೆ ಬಿಡಲು. ಅಮ್ಮ ಸ್ವಾಮಿ, ಮಂಗಳ ಮಂಗಳ ಶೀಲ ಶೀಲ ಎಂದು ನಿನ್ನ ಪ್ರಾಣವನ್ನೇ ಕಳೆದುಕೊಂಡಿಲ್ಲ ಮಗಳ. ಶೀಲಗಾಗಿ ತ್ಯಾಗ ಮಾಡಿದ ಕರುತೆಯರು ಎಷ್ಟಿದ್ದಾರೆ ಈ ನಿನ್ನ ಭೂಮಿಯಲ್ಲಿ. ಗಂಡನ ದೇವರೆಂದು ಗಂಡನನ್ನು ಕರೆದುಕೊಂಡು ನನಗೆ ತೋಡಿದ ಬಂಡರೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಪತಿಯ ಪರಮಾತ್ಮನೆಂದು ಪತಿಯ ಬುದ್ಧಿ ಕಂಟಿನಲ್ಲಿ ಒಪ್ಪಿಟ ಕಟ್ಟಿದ ರಾಜ್ಯರಕ್ಷಣ ಈ ನಿನ್ನ ಹಾಲು ಸಮಾಜದಲ್ಲಿ. ಮಂಗಳ 5 ನಿಮಿಷದ ಶೀಲಕ್ಕಾಗಿ ನಿನ್ನ ಪ್ರಾಣವನ್ನೇ ಕಳೆದುಕೊಂಡಿಯಲ್ಲ. ಹೌದು 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 ಮಂಗಳ ಹೌದು.
ಮಂಗಳ 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 ಏನಾಯ್ತು? ಏನಿದೆ ನಿನ್ನ ಎದೆಯಲ್ಲಿ ರಕ್ತ ಹರಿತಿದೆ? ಹೇಳು ಮಂಗಳ. ಮಂಗಳ ಮಾತಾಡು, ಮಂಗಳ ಮಾತಾಡು. ಮಂಗಳ ಯಾಕೆ ನೀನು ಮೌನವಾಗಿ ಮಲಗಿದೆಯಾ? ಎದ್ದೇಳು ಮಂಗಳ, ಮಾತಾಡು ಮಂಗಳ. ಹೇಳು ಮಂಗಳ, ನೋಡು ಮಂಗಳ, ನೀನಿಂದ ಈ ಮನೆ ಹಾಗೆ ಬಿಕೋ ಅಂತ ಇದೆ ನೋಡು ಮಂಗಳ. ನೀನಿಲ್ಲದ ಬಾಳು ಸುಗಂಧವಿಲ್ಲದ ಪುಷ್ಪದಂತೆ, ನೀನಿಲ್ಲದ ಬದುಕು ಪರಿಮಳವಿಲ್ಲದ ಗಂಧದಂತೆ, ನೀನಿಲ್ಲದ ಈ ಮನೆ ದೇವರಿಲ್ಲದ ಗುಡಿಯಂತೆ. ಈ ಜಗವೆಂಬ ರಂಗಭೂಮಿಗೆ ಸೂತ್ರಧಾರಿಯಾದ ಪರಮಾತ್ಮ, ನಾನು ನಿನಗೇನು ಅನ್ಯಾಯ ಮಾಡಿದೆ ಅಂತ ನನ್ನ ಜೀವನದಲ್ಲಿ ಈ ರೀತಿಯಾದ ಬಿರುಗಾಳಿಯನ್ನೇ ಬಿಸಿರುವೆ ತಂದೆ. ನನ್ನ ಬಾಳಿಗೆ ಬೆలుగు ನಕ್ಷತ್ರದಂತಿದ್ದ ನನ್ನ ಮುತ್ತಿನಂತ ಹೆಂಡತಿಯನ್ನೇ ಕಿತ್ತುಕೊಂಡೆ. ಅವಳು ನನ್ನ ಬಾಳಿಗೆ ಸತಿಯಾಗಿ ಬಂದಿರಲಿಲ್ಲ, ದೇವತೆ ಆಗಿ ಬಂದಿದ್ದಳು, ದೇವತೆ ಆಗಿ ಬಂದಿದ್ದಳು ಅಂತ ಮುಖ್ಯ. ನನ್ನಿಂದ ದೂರ ಮಾಡಿದ ನೀನು ದೇವರೇ ಅಲ್ಲ, ದೇವರೇ ಅಲ್ಲ, ದೇವರೇ. ಎದ್ದೇಳು ಮಂಗಳ, ಕತ್ತಲೆ ತುಂಬಿದ ನನ್ನ ಬಾಳಿಗೆ ಮತ್ತೆ ಬೆಳಕಾಗುವ, ಮತ್ತೆ ಬೆಳಕಾಗುವ. ಏನೋ ಧರ್ಮನಂದ ಅವಳನ್ನು ಮಾತಾಡಬೇಕು ಮಾಡಿ ಮನಸ್ಸಿನಿಂದ ಗುಂಡು ಹಾಕಿಸಿ ಈಗ ಮಾತಾಡುವಂತೀಯಾ? ಏನೀಚ ನಿನಗೆ ನನ್ನ ಅನ್ನ ಎಂದು ಹೇಳಿಕೊಳ್ಳಲಿಕ್ಕೆ ನನಗೆ ನಾಚಿಕಾಗುತ್ತದೆ. ಆ ಬೀರನ ಸಂಚಿನಿಂದ ವಂಚವಾಗಿ ಕೊಲೆ ಮಾಡಿದ ಪಾಪಿ ನೀನು. ಬಿಸಿ ಹೇ ತಮ್ಮ, ಏನ್ ಮಾತಾಡ್ತಾ ಇದೀಯ ನೀನು? ನನ್ನ ದೇವತೆನ ನಾನೇ ಸಹಿಸ್ತೀನೇನೋ? ನಿನಗೆ ನನ್ನ ಮೇಲೆ ವಿಶ್ವಾಸವಿಲ್ವೇನೋ? ವಿಶ್ವಾಸವಿಲ್ಲದ ವಿಶ್ವಾಸಘಾತಕನ ಮೇಲೆ ವಿಶ್ವಾಸವೇ? ನನಗೆ ಸತಿಯಾಗಿ ಬರುವ ಆ ಲಕ್ಷ್ಮಿಯನ್ನು ಬೀರನ ಕೈ ಹಿಡಿಸಿ ಅವರನ್ನು ಈ ಮನೆಯಿಂದ ತಪ್ಪಿಸಿ ಸಂಚು ಹಾಕಿ ಈಗ ನಿನ್ನ ಹೆಂಡತಿಯನ್ನೇ ಕೊಲೆ ಮಾಡಿದ ಕೊಲೆಗಾರ ನೀನು. ನಿಜಾನುಗಳು ಅಣ್ಣನಲ್ಲದೆ ತಂದೆಗೆ ಸಮಾನವಾದ ನನ್ನ ಹೊಡಿತೀನಪ್ಪ, ಹೊಡಿಯಪ್ಪ,
ಚೆನ್ನಾಗಿ ಹೊಡೆ. ಆದ್ರೆ ಕೊಲೆ ಮಾಡಿದ್ರೆ ಅಂತ ಮಾತ್ರ ಹೇಳ್ಬೇಡುವೋ. ನಾನು ಕೊಲೆ ಮಾಡಿಲ್ಲ, ನಾನು ಕೊಲೆ ಮಾಡಿಲ್ಲ. ನನಗೆ ಬುದ್ಧಿವಾದ ಹೇಳ್ತೀಯಾ? ಕೊಲೆ ಗಣಕ ನಿನಗೆ ತೃಪ್ತಿ ಆಗುವವರೆಗೆ ಹೊಡಿ, ನಿನಗೆ ಸಾಕಾಗುವಷ್ಟು ಹೊಡಿಯಪ್ಪ. ಬಹಳ ಹೊತ್ತು ಹೊಡೆದು ನನ್ನ ಮಾನ ಕಳಿಬೇಡುವ. 3 ಜನ ನೋಡ್ತಾರ. ನಿನಗೆ ನನ್ನನ್ನು ಮರ್ಯಾದೆ ಬೇಡ ಅಂದ್ರ ನಿನಗಿನ್ನೂ ತೃಪ್ತಿ ಆಗೋವರೆಗೆ ಹೊಡಿಯಪ್ಪ. ನೀ ಚಿಕ್ಕವನಿದ್ದಾಗ ನಿನಗೆ ತುತ್ತು ಮಾಡಿ ಉಣಿಸಿ ತಿನ್ನಿಸಿ ಬೆಳೆಸಿ ನಿನ್ನನ್ನು ಓದಿಸಿ ದೊಡ್ಡವನನ್ನಾಗಿ ಮಾಡಿ ಸಿಕ್ಕಂತೆ ಸಾಲ ಮಾಡಿ ನಿನಗೆ ನೌಕರಿ ಕೊಡಿಸಿದ ತಪ್ಪಿಗೆ ಚೆನ್ನಾಗಿ ಹೊಡಿತಮ್ಮ, ಚೆನ್ನಾಗಿ ಹೊಡಿಯೋ. ಬಾಯಿ ಮುಚ್ಚೋ ಪಾಪಿ. ನನಗೆ ಅಧಿಕಾರ ಕೊಡಿಸಿದವನು ನೀನಲ್ಲ. ನನಗೆ ಓದಲಿಕ್ಕೆ ಹಣ ಕೊಟ್ಟು ನನಗೆ ನೌಕರಿ ಕೊಡಿಸಿದವನು ಆ ನನ್ನ ದನಿ MLA ವೀರನಗೌಡ. ನಿನಗೆ ಓದಿಸಿ ಅಧಿಕಾರ ಕೊಟ್ಟವನು ಅದು MLA ವೀರನಗೌಡನ. ಆಯ್ತಪ್ಪ, ಇನ್ನೇನಿದೆ? ಅವಳನ್ನು ಕೊಲ್ಲುವ ಆಸೆಗಾಗಿ ನನ್ನ ಅಧಿಕಾರ ಸಮಾರಂಭ ತಪ್ಪಿಸಿ ಈ ಕೆಲಸ ಮಾಡಿದ ನೀಚ ನೀನು. ನನ್ನ ಮದುವೆಗೆ ಮಣ್ಣೆರಚಿದ ಪಾಪಿ ನೀನು. ನನ್ನ ಅತ್ತಿಗೆಯನ್ನು ಕೊಂದ ಕೊಲೆಗಾರ ನೀನು. ಶಿವ ಶಿವ, ಕೇಳಿ ಮಾಡಿ ಕಠೋರವಾದ ನುಡಿಗಳನ್ನು. ಶ್ರೀ ಗುರು ಶತಾನಂದ ಪ್ರಭುವೇ, ಈ ನನ್ನ ತಮ್ಮನ ಮಾತಿಗೆ ನೀವೇ ಸಾಕ್ಷಿ. ನಿಮ್ಮ ಪವಿತ್ರ ಪಾದವೇ ಸಾಕ್ಷಿ. ಇಲ್ಲಿವರೆಗೂ ನನ್ನ ನುಡಿಗಳೆಲ್ಲವೂ ಧರ್ಮದ ನುಡಿ ಆಗಿದ್ದ ನಿಜವಾದರೆ ಆ ನನ್ನ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ಇವನ ಬದುಕನ್ನೇ ಸುಟ್ಟು ಹಾಕಲಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹಾ ಸಾಹೇಬ್ರೆ, ಸಂತೋಷವಾಗಿ ಎಳೆದೊಯ್ಯಿರಿ ನನ್ನನ್ನು. ಬಿಸಿ ಈ ಶವವನ್ನು ಪಂಚನಾಮ ಮಾಡಿ ಎಳೆದವರಿಗೆ ಕೇಸರಿಗೆ ತಂದು.
ಸರ್ವನಾಶವಾದಂತೆ ಈ ನನ್ನ ಮಾತಿಗೆ ಸರ್ವನಾಶವಾಗಿ ಹೋಯಿತು ಆ ಪೀರನ ತಮ್ಮಂದಿರು. ನಿತ್ಯ ನನ್ನ ಸೂರ್ಯನಾಗಿ ಬದುಕುತ್ತಿದ್ದ ಆ ಲಾವಣ್ಯ ಇಂದು ನನ್ನ ತಂಗಿಯ ಹೆಸರಿನಿಂದ ಅವರ ಮನೆ ಸೊಸೆಯಾಗಿ ನಿನ್ನೆ ಮೊನ್ನೆ ಅವರ ಮನೆ ಜೊತೆಯಾಗಿ ಅವರ ಮನೆ ಸರ್ವನಾಶ ಮಾಡಿ ಹಸನಾದ ಅವಳ ಕೈಯಿಂದ ನನ್ನೆಲ್ಲ ಕೆಲಸವನ್ನು ಮಾಡಿಕೊಂಡು ನಾನು ಮೆರೆದಿದ್ದರೆ ನನ್ನ ಹೆಸರು ಮನೋಹರನೇ ಅಲ್ಲ. ಇದು ಸಂತೋಷವಿದೆ. ಯಾಕೆ ಇಷ್ಟ ಕತ್ತಲ ಮಾಡಿ ಬಂದೆ? ಇಷ್ಟು ಬೇಗನೆ ಬಂದ್ರು ಇನ್ನೂ ತಡವೇ? ಹೌದು, ಮತ್ತೆ ಮಲ್ಲಿಗೆ ಅಂತ ನನ್ನ ಮನಸ್ಸು ಅರಳಿ ನನ್ನ ಕನಸು ಜೀವನಿನಂತೆ ಹರಿದು ಹೋಗ್ತಾ ಇರುವಾಗ ನನಗೆ ಸಮಯದ ಪರಿಧಾನವಿರಲಿಲ್ಲ. ಬೇಗನೆ ಒಂದು ಸಿಹಿ ಮುತ್ತನ್ನು ಕೊಡು. ನಿಮ್ಮ ಹತ್ತಿರ ಬಂದ ಸಿಹಿ ಮುತ್ತಿನ ಮಳೆಗಂತೂ ನಿಮ್ಮ ಪ್ರೇಮದ ತುತ್ತಿನ ಚೀಲ ತುಂಬಿಲ್ಲ.
ಈ ನರ್ತನೆ ನೋಡಿ ಆ ನವಿಲು ನಾಚಿಕೊಂಡಿರಬೇಕು, ಆ ಕೋಗಿಲೆಗಳು ಮೌನವಾಗಿರಬೇಕು. ಅಲ್ಲವೇ ರಾಣಿ? ನಿಮ್ಮ ಮಾತನ್ನ ಮೌನವಾಗಿಟ್ಟು ನಾನಿಮ್ಮ ಸೂರಿ ಎಂಬ ಪದಕ್ಕಿಟ್ಟು ಮೊದಲು ಬೇಗ ನನ್ನ ನಿಮ್ಮ ಮಡದಿ ಸ್ಥಾನಕ್ಕೆ ಕಳುಹಿಸಿ. ಇನ್ನೂ ತಡವಿಲ್ಲ ರಾಣಿ. ಚಂದೂರ ಚಲುವಾಗಿ ನಿನ್ನನ್ನು ಬಂಗಾರದ ಬದುಕು ಭಾಗಿಸುವಂತೆ ಮಾಡುತ್ತೇನೆ. ಅದಕ್ಕಾಗಿ ನಾನು ನಿನ್ನ ಅಲ್ಲಿಂದ ಇಲ್ಲಿಗೆ ಕರೆಸ್ತಂದಿದ್ದು. ನನಗೆ ತುಂಬಾ ಆತುರವಿದೆ. ಆ ನಿನ್ನ ಕನಸಿನವರ ಯಾರು? ಅವನ ಹುದ್ದೆ ಸಬ್ ಇನ್ಸ್ಪೆಕ್ಟರ್. ಅವನು ನನಗಿಂತ ನಿನಗೆ ಹೇಳಿಕೊಳ್ಳಿ ಮಾಡಿದ ಮೂರ್ತಿ. ಅವನ ಮೊದಲೇ ನನಗಿಂತ ಮುಂಚಿತವಾಗಿ ಅವನ ಮದುವೆ ಕಾತರದಲ್ಲಿದ್ದಾನೆ. ಆ ನಿನ್ನ ಕನಸಿನವರ ಯಾರು? ಏನ್ ಮಾಡ್ತಾನೆ? ಎಲ್ಲಿದ್ದಾನೆ? ವರ ಸೂಪರ್. ಅವನ ಹುದ್ದೆ ಸಬ್ ಇನ್ಸ್ಪೆಕ್ಟರ್. ಅವನು ನನಗಿಂತನೇ ಹೇಳಿ ಮಾಡಿದ ಮೂರ್ತಿ. ಹೌದು, ಅವನೇ ಇನ್ಸ್ಪೆಕ್ಟರ್ ಇದ್ದಾಗ ನೀವು ಮಾಡುತ್ತಿರುವ ಕಾರ್ಯ, ನಾನು ಮಾಡುತ್ತಿರುವ ಕಾರ್ಯ ಬಹುಶಃ ಎಲ್ಲವೂ ನೆರವೇರಬಹುದೇ. ಸಿಗಲಾಗಬಾರ್ದು. ಚೆನ್ನಾಗಿ ಯೋಚನೆ ಮಾಡಿ. ಎಲ್ಲ ಬಲ್ಲವರ ಮುಂದೆ ನಾನು ಚಿಲ್ಲರಾಗಿ ಜಾಗ ಹೇಳಿದಂತೆ ಲಾವಣ್ಯ ನಿನಗೆಲ್ಲವನ್ನು ತಿಳಿದುಕೊಳ್ಳುವುದೇ. ಹೆಣ್ಣಾದ ಮತ್ತರಿಂದ ರಾಮಾಯಣ ನಡೆಯಲಿಲ್ಲವೇ? ಕಣ್ಣಿರದ ದತ್ತರಾಜನ ಮಹಾಭಾರತ ರಾಜ್ಯ ನಡೆಯಲಿಲ್ಲವೇ? ಕಾಲಿರದ ಹೆಳವ ಹೊರಗಿಂದಲೇ ಸೂರ್ಯೋದಯನ ರಥ ಓಡಿಸಲಿಲ್ಲವೇ? ಇಷ್ಟೆಲ್ಲ ನಿನಗೆ ಗೊತ್ತಿದ್ದರೂ ನಿನಗೆ ತಿಳಿಸಿಕೊಡುವುದೇ ಲಾವಣ್ಯ? ಆದರೂ ಮಹಿಷಾಸುರನನ್ನು ಕೊಲ್ಲಲು ಹರಿಹರ ಬ್ರಹ್ಮನ ಶಕ್ತಿಯನ್ನ ಆ ದೇವತೆ ಪಡೆದುಕೊಂಡಳು. ಅದಕ್ಕೆ ತಕ್ಕ ಉತ್ತರ ಆಗಲಿ. ಈ ನಿನ್ನ ಮೋಹದ ಬಲಿಗೆ ಆ ಧರ್ಮರಾಜ ಬೇರನ್ನು ಕೆಡಿ. ಕೈ ಹಿಡಿದ ನಿನ್ನ ಗಂಡನ ಕೈಯಿಂದ ಅವರ ಬೀದು ಪಾಲೆ ಮಾಡಿಸಿ ಆ ವರಲಕ್ಷ್ಮಿ ಯಾವ ಕೆಸರಲ್ಲಿ ಕುಂಡದ ಹಾಗೆ ಮಾಡಿ ತೋರಿಸು. ಮುಂದಿನ ಹಂತದ ಕಥೆಯನ್ನು ನಾನು ನಿನಗೆ ತಿಳಿಸಿಕೊಡ್ತೇನೆ. ಓ ಇದೇ ಮುಂದೆ ನಿನ್ನ ಮದುವೆ ಮಂಟಪಕ್ಕೆ ಹೋಗೋಣ. ಇನ್ನೊಂದು ಹೊಸರಾಗವನ್ನು ತುಂಬಿಸು. ಸಾಹೇಬ್ರು ಬನ್ನಿ ಸರ್, ಕುಳಿತುಕೊಳ್ಳಿ. ಕುಳಿತುಕೊಂಡು ಮಾತನಾಡುವಂತ ಸಮಯ ನನಗಿಲ್ಲ ಇನ್ಸ್ಪೆಕ್ಟರ್. ನಾನು ಬೆಂಗಳೂರಿಗೆ ಹೋಗಬೇಕಾಗಿದೆ. ಅರ್ಜೆಂಟ್ ಮೀಟಿಂಗ್ ಅಂತ ಹೋಗಬೇಕಾಗಿದೆ. ಏನೋ ನಿನ್ನ ಮದುವೆ ಕಾರ್ಯ ಮುಗಿತಲ್ಲವೇ, ಅದಕ್ಕೆ ಮತ್ತೊಮ್ಮೆ ಸುಭಾಷ ಕೋರಲು ಬಂದಿದ್ದೆ. ಎಲ್ಲರೂ ತಮ್ಮ ಕೃಪೆ ಸರ್. ಇಷ್ಟೆಲ್ಲ ಹುದ್ದೆ ಕಲಿತು ಈ ಹುದ್ದೆ ನನಗೆ ಸಿಗಬೇಕಾದರೆ ತಮ್ಮ ಸಹಾಯ ದೊಡ್ಡದಿದೆ. ನೀವು ನನ್ನ ಬಾಳಿಗೆ ದೇವರಿದ್ದಾಗೆ. ಮನುಷ್ಯನಲ್ಲಿ ದೇವರು ಅಂದುಕೊಂಡ ಹಾಗೆ ಈ ನಿನ್ನ ಸಾವಿಗೆ ಏನು ಬಂದತ್ತೆ ಪುಣ್ಯ. ಅವರು ಹೇಳಿದ ಕೆಲಸವನ್ನೇ ಮಾಡಿ ತೋರಿಸಿದರೆ ಆಗ ನಿನ್ನ ಋಣ ತೀರುತ್ತದೆ. ಇವರ ಕೆಲಸವನ್ನು ನಾನು ಸಿರಿಸಾವಹಿಸಿ ಮಾಡುತ್ತೇನೆ ಮಾಂತ್ರಿಕ. ಮಾತನ್ನು ಭರವಸೆ ನನಗಿದೆ ಇನ್ಸ್ಪೆಕ್ಟರ್. ಆದರೆ ಗ್ರಾಮ ಪಂಚಾಯತಿ ಇಲೆಕ್ಷನ್ ಹತ್ತಿರ ಬಂದಿದೆ. ಯಾವ ಹೊತ್ತಿನಲ್ಲಿ ನಮ್ಮ ಸರ್ಕಾರ ಬೀಳುತ್ತದೆಯೋ ಗೊತ್ತಿಲ್ಲ. ಅಷ್ಟರಲ್ಲಿ ಆ ಭೂಮಿ ನನ್ನ ಕೈವಶವಾಗಬೇಕು. ಏನ್ ಮಾಡ್ತೀಯೋ ಮಾಡು. ಇಲ್ಲ ಅಂದ್ರೆ ನಮ್ಮ ನಿಮ್ಮ ಸಂಬಂಧ ಸರಿ ಉಳಿದು ಬಹಳ ಕಷ್ಟ.
ಈ ಮಾತಿಗೆ ನಾನು ತಪ್ಪೋದಿಲ್ಲ ರೀ. ಕಾಕಿಯ ಕಸರತ್ತು ಏನೆಂತ ಅವರಿಗೆಲ್ಲ ತೋರಿಸ್ತೀನಿ. ಆ ನನ್ನ ಬೀರನೇ ಇರಲಿ, ಮತ್ತೆ ಅವ ಶೂರನೇ ಇರಲಿ, ಆ ಕೆಲಸ ನೀ ಮಾಡಿ ಈ ನನ್ನ ಜೇಲಿನಲ್ಲಿ ಜೀವನಂತೆ ಕೊಲೆಯ ಹಾಗೆ ಮಾಡು. ಮರುದಿನವೇ SP ಆಗಿ ಅಧಿಕಾರ ಸ್ವೀಕರಿಸುತ್ತಿ. ಹಾಗೆ ಆಗಲಿ ಸರ್. ಇದು ನೆನಪಿರಲಿ, ಬರ್ತೀವಿ. ನಮಸ್ಕಾರ ಸಾಹೇಬ್ರೆ. ಓಹೋ, ಮತ್ತೊಬ್ಬ ಕರುಣೀಕೋರನ ಆಗಮನ. ನೀನೇಕ ಇಲ್ಲಿಗೆ ಬಂದೆ? ನಿರಪರಾಧಿ ಆದ ನಮ್ಮ ಅಣ್ಣನನ್ನು ಬಿಡಿಸಿಕೊಂಡು ಹೋಗಲಿಕ್ಕೆ ಬಂದೇನು ಸರ್. ತನ್ನ ಸ್ವಂತ ಹೆಂಡತಿಯನ್ನೇ ಕೊಲೆ ಮಾಡುವ ಪೃಥ್ವಿಗಾಗಿ ಅಂದು ನಿಮ್ಮನ್ನೆಲ್ಲ ಹೊರ ಕಳಿಸಿ ಅವನನ್ನು ಕೊಂದು ಹಾಕಿದ ಈ ನೀಚ ದೇವರೇ, ಇವನು ನಿರಪರಾಧಿಯಾ? ಹೂ, ನೀಚ. ನಿನಗೆ ನನ್ನ ಅಣ್ಣಂದಿರೆಂದು ಹೇಳಿಕೊಳ್ಳಲಿಕ್ಕೆ ನನಗೆ ನಾಚಿಕೆ ಆಗುತ್ತದೆ. ನೀನೊಬ್ಬ ಕರುಣೀಕೋರ, ಅವನೊಬ್ಬ ಕೊಲೆಗಾರ. ಮಾತನಾಡಿ ಇಲ್ಲ ಅಂದ್ರ ನಾನು ನಾಲ್ಕು ಪದವನ್ನು ತೆತ್ತುಕೊಂಡು ನಿಜವಾದ ಕೊಲೆಗಾರ ನಾನಾಗಿ ಜರತ್ತು ನಿನ್ನ ಮಾತನಾಡು ನಾಲಿಗೆ ಕತ್ತರಿಸಿದ್ರೆ ಹೆಚ್ಚಾಗಿ ಮಾತನಾಡಿದರೆ ನಿನ್ನನ್ನು ಇಲ್ಲೇ ಶೂಟ್ ಮಾಡಿಬಿಡುತ್ತೇನೆ. ಎಚ್ಚರ! ಶೂಟ್ ಮಾಡುವೆಯಾ? ಶೂಟ್ ಮಾಡುವೆಯಾ? ಇನ್ಸ್ಪೆಕ್ಟರ್ ಸಾಹೇಬ್ರೆ, ನಿನ್ನ ಮಾತು ಕೇಳಿ ನಗಬೇಕು ಅಳಬೇಕು ನಿಮಗೊಂದು ತಿಳಿಯಲಾಗಿದೆ. ಬೇಗ ಸಿಟ್ಟು ಮಾಡಬಾರ. ನಿನ್ನನ್ನು ತಮ್ಮನಾಗಿ ಪಡೆದಲ್ಲ, ಮೊದಲು ನನ್ನ ಸುಟ್ಟು ಮಾಡು. ಆಡಿ ಬಂದ್ರ ಹಂಗಾಲ್ದಾಗ ವರ್ಷಕ್ಕತ್ತ ನಾನಿನ್ನ ಹೆಗಲ ಮ್ಯಾಗ ಹೊತ್ಕೊಂಡು ಬಂದಿದ್ದಲ್ಲ, ಅದಕ್ಕ ಮೊದಲು ನನ್ನ ಸುಟ್ಟು ಮಾಡಬಾರೋ ತಮ್ಮ. ಶಾಲೆ ಕಲಿಯುವಾಗ ನನ್ನ ತಮ್ಮ ಯಾರಿಗೂ ಇನ್ನು ಬೀಳಬಾರ್ದತ್ತ. ಈ ಅಣ್ಣ ಗೊತ್ತಿಲ್ಲ ನಂಗೆ 10 ಮರಿ ಮಾರಿ ರೊಕ್ಕ ಕಳಿಸಿದ್ದಲ್ಲ, ಅದಕ್ಕ ಮೊದಲು ನನ್ನ ಸುಟ್ಟು ಮಾಡಬಾರೋ ತಮ್ಮ. ಮೊದಲು ನನ್ನ ಸುಟ್ಟು ಮಾಡಬ. ತುಂಬಾ ಅಭಿನಯ ಮಾಡ್ತೀಯ. ಈ ನಿನ್ನ ಸಂಭಾಷಣೆಯನ್ನು 3 ಜನ ಕೇಳಿದರೆ ತೂ ಅಂತ ಕ್ಯಾಕರಿಸಿ ನಿನ್ನ ಮಾತಕ್ಕೆ ಹೋಗ್ತಾರೆ. ಮರಿ ಮಾಡಿ ನನ್ನ ಶಾಲೆ ಕಲಿಸಿದನಂತೆ, ನನ್ನ ಹೊತ್ತು ತಿರುಗಿದನಂತೆ. ಭೂಪ, ನೀ ಯಾರು ಮರಿ ಮಾಡಿದೆಯೋ? ಎಲ್ಲಿದೆ ನಿನ್ನ ಮರೆ? ಎಲ್ಲಿದೆ ನಿನ್ನ ಆಸ್ತಿ? ಮನೆಯೆಲ್ಲವೋ ನಮ್ಮ ಸೊತ್ತು. ನೀನು ನಮ್ಮ ಅಣ್ಣನಲ್ಲ. ಎಲ್ಲಿಂದ ಬಂದು ಆಯ್ತು. ಇನ್ನೊಮ್ಮೆ ನುಡಿಯದಿರು. ನನ್ನ ತಮ್ಮನಿಗೆ ಅನಾಥನೆಂಬ ಶಬ್ದವನ್ನು ನೀನು ಈ ರೀತಿ ಮಾತನಾಡಬೇಕಾದ್ರೆ ನೀನು ನನ್ನ ತಮ್ಮನಲ್ಲ, ನನ್ನ ರಕ್ತದ ಸಂಬಂಧದ ದ್ರೋಹಿ ನೀನು. ಸಾಕು ಮುಗಿಸೋ ನಿನ್ನ ಹಳೆಯ ಪುರಾಣ. ಬಿಸಿ ಬಿಡಿಯವನನ್ನು. ಏನಪ್ಪ ಧರ್ಮರಾಜ, ಜೈಲಿನಲ್ಲಿ ಇದ್ದುಕೊಂಡು ಈ ರೀತಿ ಅರ್ಭಟಿಸುತ್ತಿಲ್ಲ? ಈತ ನಮ್ಮ ಅಣ್ಣನೇ. ಇವನ ಉಪಕಾರ ನನಗಿದೆಯಾ? ಇವನ ಅನಾಥರಲ್ಲದೆ ಬೇರೇನು? ಇವು ನಮ್ಮ ತಂದೆ ರಕ್ತ ಹಂಚಿಕೊಂಡು ಬಂದಿದ್ದಾರೆ. ನಾನು ಮದುವೆ ಹಾಗೂ ನನ್ನನ್ನು ಈತನ ಪ್ರೀತಿಸ್ತಾ ಇರಲಿಲ್ಲ. ಇವನ ಮಾತನ್ನು ನಂಬಿ ದೇವರಂತ ಅತ್ತೆನೆ ಕೊಲೆ ಮಾಡ್ತಾ ಇರಲಿಲ್ಲ. ಹೇಳು ಸತ್ಯವನ್ನು. ಸತ್ಯ ಅಸತ್ಯತೆಯನ್ನು ತೂಗಿ ಹೇಳಿಕೆ ಇದು ಪಂಚಾಯಿತಿ ಅಲ್ಲ ಕಣೋ. ಸಣ್ಣವನಾದ ನಿನಗೆ ತಿಳಿಸಿ ಹೇಳಿಕೆ ಇದು ಮನೆಯೂ ಅಲ್ಲ. ಆಸ್ತಿ ಇಲ್ಲದೆ ಅನಾಥರಾಗಿ ಬದುಕುತ್ತಿದ್ದ ಒಂದು ಸಂದರ್ಭದಲ್ಲಿ ನನ್ನ ಚಿಕ್ಕಮ್ಮ ಅಂದ್ರೆ ಈ ಬೀರನ ತಾಯಿ ನಮಗೆ 5 ಎಕರೆ ಭೂಮಿಯನ್ನು, ಇವನಿಗೆ 5 ಎಕರೆ ಭೂಮಿಯನ್ನು ಹಿಡಿದುಕೊಟ್ಟು 100 ಕುರಿಗಳನ್ನು ಕೊಡಿಸಿ 2 ಲಕ್ಷ ಹಣವನ್ನು ನಮ್ಮ ಸಂಸಾರಕ್ಕೆ ಕೊಟ್ಟು ಈ ಕೂಸನ್ನು ನಮ್ಮ ಕೈಗಿಟ್ಟು ತೀರಿ ಹೋದಳು. ಸಣ್ಣವನಾದ ನಿನಗೆ ಎಲ್ಲಿ ಅರ್ಥ ಆಗ್ಬೇಕು? ಹಾಗಾದರೆ ತೋಟದ ಹೊಲದಲ್ಲಿ ಇವನ ಹೆಸರಿಂದ ನೀನು ಚಿಕ್ಕವನಿರುವುದರಿಂದ ಅಜ್ಞಾನ ಬಾಲಕನೆಂದು ಹೇಳಿ ನನ್ನ ಹೆಸರು ಸೇರಿಸಿದ್ದಾರೆ. ಸುಳ್ಳು 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 ಸುಳ್ಳು.
ಅನೇಕ ಒಳಗೆ ಹಾಕ್ತಾ ಇದ್ದೀರಾ? ಇದನ್ನು ಕೇಳಲಿಕ್ಕೆ ನೀನ್ಯಾರು? ನಾನು ಯಾರು ಅಂತ ತೋರಿಸೋದಕ್ಕೆ ಇಲ್ಲಿಗೆ ಬಂದಿದ್ದೇನೆ. ಮೊದಲು ಆ ದೇವರನ್ನು ಬಿಟ್ಬಿಡಿ. ಇವನು ಬಿಟ್ಟು ಬಿಡಿ ಅಂತ ಹೇಳಲಿಕ್ಕೆ ನೀನು ನನ್ನ ಮೇಲಿನ ಅಧಿಕಾರಿ ಇಲ್ಲ ಗೃಹ ಮಂತ್ರಿನ? ಇದು ಯಾವುದೂ ಅಲ್ಲ. ನಾನು ವಕೀಲ್ ವರದರಾಜ್. ಇವರ ಬಿಡುಗಡೆಗಾಗಿ ಕೋರ್ಟ್ನಿಂದ ಬೇಲ್ ತಂದಿನಿ. ಬಿಟ್ಟು ಬಿಡಿ ಅವ್ರನ್ನ. ಎಂತ ಕೆಲಸ ತಿಳಿಸಿ ಬಿಡಿ ಅವನನ್ನು. ಲಕ್ಷ್ಮಿ, ನಿನ್ ಎಂತ ಉಪಕಾರವಮ್ಮ. ಆಪತ್ಕಾಲದಲ್ಲಿ ರಕ್ಷಣೆ ಮಾಡುವುದೇ ನನ್ನ ಕರ್ತವ್ಯ ದೇವಿ. ಅದು ಅಲ್ಲದೆ ನಿಮ್ಮ ಹೆಸರು ಕೇಳಿದ್ರೆ ಸಾಕು, ಈ 3 ಜನರೆಲ್ಲ ಕೈ ಮುಗಿದು ಹಿಂದಕ್ಕೆ ತೆಗೆದುಕೊಂಡು ಬಿಡ್ತಾರೆ ಗೊತ್ತಾ? ಮಾವ ಎನ್ನುವ ಭಯದಿಂದ ದೇವರೇ ಎಂದು ಸಂಭವಿಸುವ ನಿನ್ನ ಉದಾರ ಗುಣಕ್ಕೆ ಎಲ್ಲಿಂದ ಉತ್ತರವಿದೆ ತಾಯಿ? ಈ ನಿನ್ನ ಕೆಲಸ ಅಪಾರವಾಗಿದೆ. ದೇವಿ, ಎಲ್ಲ ಹೇಳುವ ಸಮಯ ಇದಲ್ಲ. ಬನ್ನಿ ಹೋಗೋಣ. ಮನೆಯಲ್ಲಿ ಎಲ್ಲವೂ ಹೇಳ್ತೀನಿ. ಅದು ಬಾಣ, ಮೊದಲ ಮನೆಗೆ ಹೋಗೋಣ. ನಿಲ್ಲೆ, ನಾಳೆ ನನ್ನ ಪಾಲು ನನಗೆ ಕೊಡಬೇಕು, ನಿಮ್ಮ ಪಾಲು ನೀವು ತೆಗೆದುಕೊಳ್ಳಬೇಕು. ಆ ರೀತಿ ನಾಳೆ ನಡೆಯಾಕ ಆಯ್ತಪ್ಪ, ಹಾಗೆ ಆಗಲಿ. ಅದೇನು ಆಲೋಚನೆ ಮಾಡಿ ಚಿಂತೆಗೊಳಗಾಗಿದ್ದೀರಿ? ಮೊದಲು ಚಹಾ ಕುಡಿಯಿರಿ, ಎಲ್ಲವೂ ಕಾಣಿಸ್ತಾ ಹೋಗುತ್ತೆ. ಅದು ಅಂತಿಂತ ಚಿಂತೆ ಇಲ್ಲ ತಾಯಿ. ಜೀವನ ಪೂರ್ತಿ ನಾನು ಚಿಂತೆ ಮಾಡಿ ಕೊರಗಿ ಕೊರಗಿ ಸಾಯುವಂತ ಚಿಂತೆ. ಏನ್ ಮಾಡ್ಲಿ, ಯಾರ ಮುಂದೆ ಹೇಳ್ಕೊಳ್ಳಿ? ಕಂದು ಹರಣ ಮಡಿಯಲ್ಲಿ ಚಿಂತೆಗಳ ಕತ್ತೆ, ಕುಬೇರನ ಮಡಿಯಲ್ಲಿ ಹಣದ ಚಿಂತೆ. ಬಡತನವನ್ನೇ ಮೆಟ್ಟಿ ಬಂಗಾರದ ತಟ್ಟೆಯಲ್ಲಿ ಊಟ ಮಾಡ್ತಿರುವ ನಿಮಗೆ ಆ ಚಿಂತೆಯಿಂದ ಬರಬೇಡ. ಅದಕ್ಕೆ ಮಾಡ್ತೀವಿ. ತಿರುಗಿ ನನ್ನೊಮ್ಮೆ ನೋಡಿಲ್ಲ. ಲಾವಣ್ಯ, ಇದು ಧರ್ಮವಂತರ ಮನೆ. ಮುತ್ತೈದೆಯಾದವಳು ನೆತ್ತಿಯ ತುಂಬಾ ಸೆರಗೊದ್ದು ನೆಲದಲ್ಲಿ ಚಿತ್ತು ಬಿಟ್ಟು ನಡೆಯಬೇಕು. ಅರೆಬೆತ್ತಲೆ ಅಂಧಕಾರದ ಸೂತ್ರ. ದಯಮಾಡಿ ನಿನ್ನ ಎದೆಯಿಂದ ಜಾರಿದ ಸೆರಗನ್ನು ನೆತ್ತಿ ಮೇಲೆ ಹೊತ್ಕೊಳ್ಳಮ್ಮ. ಇದೆಲ್ಲ ನಿಮ್ಮ ಅಜ್ಞಾನದ ಪರಭಾವನೆ. ಬುದ್ಧಿ ಇಲ್ಲದವರ ಪೆದ್ದು ಮಾತುಗಳು ಬದುಕಬೇಕು ಅನ್ನೋದು 3 ದಿನದ ಸಂತ. ಆ 3 ದಿನದಲ್ಲಿ ನನ್ನ ಮಾತಿನಂತೆ ಧರ್ಮರಾಜರೆಂಬ ನೀವು ಮಹಾರಾಜರಾಗಿರಬಹುದು. ಲಾವಣ್ಯ, ನಿನ್ನ ಮಾತುಗಳು ಅದೇಕೋ ದಾರಿ ತಪ್ಪಿ ಹೊರಟ ದನಗಳಂತೆ ಹೋಗುತ್ತಿವೆ. ದಿನ ಬೆಳಗಾದರೆ ಧರ್ಮವನ್ನೇ ಪರಿಪಾಲಿಸುವ ನನಗೇಕೋ ಅಸಹ್ಯವೆನಿಸುತ್ತಿದೆ. ನಾನು ನಿತ್ಯ ದಾರಿ ಹಿಡಿದು ಹೊರಟ್ರೆ ಮುತ್ತೈದರು ನೆತ್ತಿ ತುಂಬ ಸೆರಗೊತ್ತು ನೆಲದಲ್ಲಿ ಚಿತ್ತು ಬಿಟ್ಟು ನಡೆಯುತ್ತಾರೆ. ನೋಡು, ನೀನು ಒಬ್ಬ ಪೊಲೀಸ್ ಅಧಿಕಾರಿಯ ಸತಿಯಾಗಿ ಹೀಗೆಲ್ಲ ಮಾತಾಡಬಾರ್ದು. ಒಳಗೆ ನಡಿ, ನಾನು ಹೊಲಕ್ಕೆ ಹೋಗ್ಬೇಕು. ನೆಲೆ ಸತಿಯನ್ನ ಕಳೆದುಕೊಂಡ ನೀವು ಸರಸ ಸಲ್ಲಾಪದಿಂದ ದೂರ ಇರೋದು ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ. ರಾಜ್ಯ ವೈಭವದ ಯುವರಾಜನಿಗಿಂತಲೂ ಸುಂದರವಾಗಿ ಕಾಣ್ತಿರುವ ನಿಮ್ಮನ್ನ ನಾನು ಬಿಡಲು ಸಾಧ್ಯವಿಲ್ಲ. ನನ್ನ ಮಾತನ್ನ ತಿರಸ್ಕರಿಸದೆ ನನ್ನ ಕಾಮದಿಚ್ಛೆಯನ್ನ ಪೂರ್ಣಗೊಳಿಸಬಾರದು. ನಿಮ್ಮೆಲ್ಲ ಚಿಂತೆ ನಾನು ದೂರ ಮಾಡ್ತೀನಿ. ದೂರ ಸರಿದು ಮಾತಾಡುವ ನಿರ್ಲಜ್ಜ ಹೆಣ್ಣೆ. ತಮ್ಮನ್ನ ಮಡದಿಯಾಗಿ ಬಂದ ನೀನು ನನಗೆ ಸೊಸೆ ಅಷ್ಟೆಲ್ಲ ಮಗಳಿಗೂ ಸಮಾನ. ನೋಡು, ನಾನು ಏಕಪತ್ನಿ ವ್ರತಸ್ಥ, ಶ್ರೀರಾಮಚಂದ್ರನ ನಿಜ ಭಕ್ತನಿದ್ದೇನೆ. ನಾನು ನಿತ್ಯ ದಾರಿ ಹಿಡಿದು ಹೊರಟ್ರೆ ಮುತ್ತೈದೆಯರು ನೆತ್ತಿ ತುಂಬ ಸೆರಗೊತ್ತು ದೇವರು ಬಂದರೆಂದು ದಾರಿ ಬಿಡುತ್ತಾರೆ. ಅಂಥದ್ರಲ್ಲಿ ನೀನು ಈ ಕೆಟ್ಟ ಆಲೋಚನೆ ಮಾಡಿ ನನ್ನ ಹೆಸರನ್ನೇ ಕೆಡಿಸ್ತೇನೆ. ಹೇಸಿ ಹೆಣ್ಣೆ. ರಾಕ್ಷಸಿ ಅಂತೀಯ? ಅಲ್ಲೂ ನನಗೇನು ಸಿಟ್ಟಿಲ್ಲ. ನೀನು ಹೇಳು ಶಾಸ್ತ್ರವನ್ನ ಕೈಬಿಟ್ಟು ಒಟ್ಟು ನಿಮ್ಮ ಜೀವನದ ಕಟ್ಟಿಕವನ್ನ ಪರಿಹಾರ ಮಾಡಿಕೊಳ್ಳಿ. ನನ್ನನ್ನ ಕೂಡಿಕೊಂಡು ಇದು ನನ್ನ 2ನೆಯ ಕರೆ. ಅಯ್ಯೋ ರಾಮ, ಏನೆಂದು ಉತ್ತರ ಕೊಡಲಿ ಈ ಹೆಣ್ಣಿಗೆ?
ನೋಡಮ್ಮ, ಹೆಣ್ಣನ್ನ ಹೆಣ್ಣಾಗಿ ನೋಡುವುದು ಪ್ರಬುದ್ಧಿ, ಅದೇ ಹೆಣ್ಣನ್ನ ತಾಯಿಯಾಗಿ ನೋಡುವುದು ಸಂಸ್ಕೃತಿ, ಅದೇ ಹೆಣ್ಣನ್ನ ಭೋಗದ ಹೆಣ್ಣಾಗಿ ನೋಡುವುದು ವಿಕೃತಿ. ಅಂತದ್ರಲ್ಲಿ ನನ್ನಲ್ಲಿರುವುದು ಸಂಸ್ಕೃತಿ ಹೊರತು ವಿಕೃತಿ ಅಲ್ಲ ತಾಯಿ. ನಿನಗೆ ಕೈ ಮುಗಿದು ಬೇಡಿಕೊಳ್ತಿದ್ದನಮ್ಮ, ಈ ರೀತಿ ಮಾತನಾಡಿ ನನ್ನ ಸಂಸಾರದಲ್ಲಿ ವಿಷ ಬೆರೆಸಿ ಹಾಲ ಮಾಡಬೇಡ ತಾಯಿ. ನಾನು ಧರ್ಮವಂತ. ನೋಡು, ಈ ಧರ್ಮವಂತನ ನೆತ್ತರದ ಕೋಡಿ ಹರಿದರೂ ಕೂಡ ಧರ್ಮದ ದಾರಿ ಬಿಡಲಾರ. ಯಾಕಂದ್ರೆ ಸಾಲ ಮಾಡಿ ಉಂಡ್ರೆ ಎಜ್ಜಲು ಉಂಡಂತೆ, ತಂದೆಯ ಗಳಿಕೆಯಲ್ಲಿ ಉಂಡ್ರೆ ಹಳಿಸಿದ ಅನ್ನ ಉಂಡಂತೆ. ಅಂದಾಗ ಈ ಧರ್ಮರಾಜ ತನ್ನ ಸ್ವಂತ ಹಕ್ಕಿನಲ್ಲಿ ಬಂದವನು, ಸ್ವಾಭಿಮಾನದಿಂದ ಬದುಕಿದವನು. ಗೊತ್ತೇನಮ್ಮ, ಹಿಂದಕ್ಕೆ ಪಡೆದುಕೋ ನಿನ್ನ ಎಂಜಲದ ಮಾತನ್ನು. ಆ ಮಾತನ್ನ ಹಿಂದಕ್ಕೆ ಕಳುಹಿಸಿ ಆಘಾತಕ್ಕೆ ಒಳಗಾಗಬೇಡಿ ಮಾವ. ಇದು ನಿಮ್ಮ ಅಂತಿಮ ನಿರ್ಧಾರವಾದ್ರೆ ಈಗ ನನ್ನ ನಿರ್ಧಾರವೇ ಬೇರೆಯಾಗತ್ತೆ. ಬೇಕಿದ್ರೆ ನನ್ನ ಕೊಲೆ ಮಾಡಮ್ಮ, ಸಂತೋಷವಿದೆ. ಆದ್ರೆ ವಿಷ ತುಂಬಿದ ಬಂಗಾರದ ಪಾತ್ರೆಗಿಂತ ಜೇನು ತುಂಬಿದ ಮಣ್ಣಿನ ಮಡಿಕೆಯೇ ಲೇಸಂತೆ. ಅಂತ ಪವಿತ್ರವಾದ ಮಣ್ಣಿನ ಮಡಿಕೆಯೇ ನನ್ನನ್ನು ಬಿಟ್ಟು ಬಹುದೂರ ಹೋಗಿರುವಾಗ ಈ ನಿನ್ನ ವಿಷ ತುಂಬಿದ ಪಾತ್ರೆ ತೆಗೆದುಕೊಂಡು ನಾನೇನ್ ಮಾಡಲಿ ತಾಯಿ, ನಾನೇನ್ ಮಾಡಲಿ? ನೋಡು, ನೀನು ನನ್ನ ತಮ್ಮನ ಮಡದಿದ್ದೀಯಾ, ಮೈ ತುಂಬಾ ಎಚ್ಚರವಿರಲಿ. ನಿನಗಾಗಿ ಮನ ತುಂಬಿ ಬಯಸಿದವಳು ಎಚ್ಚರದಿಂದ ಮಾತನಾಡ್ತಿದ್ದೆ. ಅದು ನಾನು. ಅಯ್ಯೋ ಹುಚ್ಚ, ಈ ಸಮಾಜದಲ್ಲಿ ನಡೆಯುವಂತ ನಿನ್ನಂತ ಹಿತಚಿಂತಕರ ಕತೆ ನಿನಗಿನ್ನೂ ಗೊತ್ತಿಲ್ಲ ಅಂತ ಕಾಣುತ್ತೆ. ಮೋಹದ ಗಂಡನನ್ನೇ ಮರೆತು ತನ್ನ ಮೈದುನನೊಂದಿಗೆ ಬೆರೆತವರ ಕಥೆನ ನೀನು ಕೇಳಿಲ್ಲವೇ? ಅದು ನಿನ್ನಂತ ನೀತಿಗೆಟ್ಟ ಹೆಣ್ಣೆ ಆಗಿರ್ಬೇಕು. ಆಗಿರ್ಬೇಕು, ಒಪ್ಪಿದೆ. ಆದ್ರೆ ಪ್ರೇಮದ ಮೋಹ ಮಡದಿಯನ್ನೇ ಬಿಟ್ಟು ಮಧ್ಯರಾತ್ರಿಯಲ್ಲಿ ಎದ್ದು ತನ್ನ ಮಗಳ ಹೆಂಡತಿಯೊಂದಿಗೆ ಬೆರೆಯಲು ಹೋದ ನಿನ್ನಂತ ಧರ್ಮವಂತರೆಷ್ಟಿಲ್ಲ ಈ ಸಮಾಜದಲ್ಲಿ. ಅಯ್ಯೋ ಲಾವಣ್ಯ, ಕೇಳಲಾರೆ ಇಂಥ ಕಠೋರವಾದ ನುಡಿಗಳನ್ನು. ತಮ್ಮನ ಹೆಂಡತಿ ತಂದೆಯ ಸಮಾನನೆಂದು ಊಟಕ್ಕೆ ತಾಟಿಟ್ರೆ ತನ್ನ ಕೆಟ್ಟ ನೋಟ ಅವಳಿಂದ ಸೀರೆ ಸೆರಗಿನ ಮರೆಯಲ್ಲಿ ನೋಡುತ್ತೆ ಈ ಸಮಾಜದಲ್ಲಿ. ಲಾವಣ್ಯ, ಕಾಮಾತುರದ ಹೆಣ್ಣಾಗಿ ಕಂಡವರಿಗೆ ಸೆರಗಾಸಿ ಹೇಸಿ ಹೆಣ್ಣಾಗಿ ಬಂದು ನನ್ನ ಮನೆ ಸೇರಿದ ಮಾಯೆ ನೀನು. ನಿನಗಿನ್ನು ಹೊಡೆತ ಒದಕಿಯೇ ಸಾಕ್ಷಿ. ಪ್ರತಿ ನನ್ನ ಮಾತಿಗೆ ಮರು ಉತ್ತರ ಕೊಟ್ಟು ಈ ಮನೆಯನ್ನ ನೆತ್ತರದ ನೆಲವನ್ನಾಗಿ ಮಾಡುವ ಮುನ್ನ ನಾನು ಕತ್ತು ಕೊಯ್ದು ಮತ್ತೆ ಜೈಲಿಗೆ ಹೋಗ್ಬೇಕಾಗ್ತದೆ. ಎಚ್ಚರ. ನೀವು ಮತ್ತೆ ಜೈಲಿಗೆ ಹೋಗಬೇಕು ಅಂತ ಬಯಸಿದ್ರೆ ಅದು ನಿಮ್ಮ ಪ್ರಾರಬ್ಧ ಕರ್ಮ. ಅದು ಬೇಡವೆಂದು ನೀವು ತಿಳಿದ್ರೆ ನನ್ನ ಹೃದಯ ಸಿಂಹಾಸನವನ್ನೇ ಮೀರಿ ಈ ನಾಡಿಗೆ ಮೀರಿದ ರಾಜನಾಗಬಹುದು. ನೀವು ಎಚ್ಚರಿಸಿಕೊಳ್ಳಿ. ಪದೇ ಪದೇ ಅದೇ ಮಾತನ್ನು ಹೇಳ್ತೇನೆ. ಬೇಸಿ ಹೆಣ್ಣೆ ತಾಳು, ನಾನಿನ್ನ ಸಾಯಿಸದೆ ಬಿಡ್ಲಾರೆ. ಅಣ್ಣ, ಏನಿದು ನಿನ್ನ ವೇಷ ಕೃತ್ಯ? ದೇವರಾಗಿ ಬಂದು ನನ್ನ ಬಾಳವನ್ನ ಕಾಪಾಡಿದ್ರಿ. ಏನು ಮಣ್ಣ ಹೇಳ್ತಿ ಬೇಡ ಬೇಡ ಅಂತ ನಾನೆಷ್ಟು ಕೇಳಿದ್ರು ನಿಮ್ಮಣ್ಣ. ಹೌದೇನೋ ಚಾನಲ, ಬಾಯಿ ತುಂಬಾ ಧರ್ಮರಾಜನ್ ಅಂತ ಹೇಳಿ ಈಗ ನನ್ನ ಹೆಂಡತಿ ಸಿಲಕತೆ ಯಾ ನೀಚ ತಾಳು. ತಮ್ಮ ಹೊಡಿಯಪ್ಪ, ಇವಳ ಮಾತನ್ನು ನಂಬಿ ನಿನಗೆ ತೃಪ್ತಿ ಆಗೋವರೆಗೂ ಹೊಡಿಯಪ್ಪ. ನೀ ನಂಬಿದ ಈ ಕಳಂಕ ಹೊತ್ತು ಸಾಯ್ತೀನಿ. ಆದ್ರೆ ಸತ್ಯದ ಸತ್ವ ಪರೀಕ್ಷೆ ಮಾಡು ತಮ್ಮ, ಸತ್ಯದ ಸತ್ವ ಪರೀಕ್ಷೆ ಮಾಡು. ನೀವೇ ಕಣ್ಣಾರಿ ಕಂಡ್ರು ಇನ್ನು ಪರೀಕ್ಷೆ ಮಾಡುವಂತಾನಲ್ರಿ ನಿಮ್ಮಣ್ಣ. ನನ್ನ ವ್ಯಕ್ತಿ ಅಲ್ಲೇನ್ರಿ, ಜೀವ ಹೇಗೆ? ಹೇಳ ಪಾಪಿ, ತಮ್ಮನ ಹೆಂಡತಿ ಮಗಳ ಸಮಾನಾಗಿ ಕಾಣದೆ ಅವಳೆಷ್ಟೇ ಪರಿಪರಿಯಾಗಿ ಬೇಡಿಕೊಂಡರು ಬಲಾತ್ಕಾರಕ್ಕೆ ಮುಂದೆ ಯಾ ನೀಚ. ಬಾಯಿಯಲ್ಲಿ ನೀತಿಯ ಪಾಠ, ವೃತ್ತಿಯಲ್ಲಿ ಅಧರ್ಮದ ಹೇಸಿ ಪಾಠ.
ನಿರ್ಲಜ್ಜ, ನಿನಗೆ ನನ್ನ ಅನ್ನ ಎಂದು ಹೇಳಿಕೊಳ್ಳಲಿಕ್ಕೆ ನನಗೆ ನಾಚಿಕೆ ಆಗುತ್ತದೆ. ಲೇ ಧರ್ಮರಾಜ, ಮಾಡಿಕೊಂಡ ಮಡದೆಯನ್ನೇ ಕೊಂದೆ. ನನ್ನ ಕೈ ಹಿಡಿಬೇಕಾದ ಲಕ್ಷ್ಮಿಯನ್ನು ಬೀರನಿಗೆ ಮಡದಿಯಾಗಿ ತಂದೆ. ಈಗ ನನ್ನ ಹೆಂಡತಿ ಶೀಲವನ್ನು ತಿನ್ನದಿದ್ದರೂ ಕೈ ಹಾಕಿ ತಪ್ಪಿಸಿದ್ದೆ. ನಿನ್ನನ್ನು ಉಳಿಸಲಾರೆ. ಸಾಕ್ಬಿಡು ಅಮ್ಮ, ನನ್ನನ್ನು ಈ ರೀತಿ ಹೊಡೆದು ಮಾನ ಕಳಿಬೇಡುವು. ನಾನೀ ತಪ್ಪು ಮಾಡಿಲ್ಲಕ್ಕನು ತಮ್ಮ. ಇದೀಗ ನೀ ನುಡಿದ 3 ನುಡಿಗಳನ್ನ ಮಾತ್ರ ನುಡಿಯಬೇಡಪ್ಪ. ನಾನು ನಿನ್ನ ಕಾಲಿಗೆ ಬೀಳ್ತೇನೆ. ಸರಿ, ಆಚೆಗೆ ನೀಚ. ನಿನ್ನ ಅಪವಿತ್ರ ಕೈಗಳಿಂದ ನನ್ನ ಪವಿತ್ರ ಪಾದವನ್ನು ಮುಟ್ಟಬೇಡ. ಯಾಕೆಂದರೆ ಉಣ್ಣುವ ಅನ್ನವನ್ನು ಕಕ್ಕಸವನ್ನು ಒಂದೇ ಬಗೆಸೆಯಲ್ಲಿ ಸ್ವೀಕರಿಸುವ ನೀಚ ನೀನು. ಹಿರಿಯ ಅನ್ನ ಅಡಿದ ತಂದೆಗೆ ಸಮಾನವೆಂದು ನಾ ತಿಳಿದರೆ ಆ ಶಂಭೋಲಿಂಗನ ಸ್ಮರಣೆಯನ್ನು ಮರೆತು ಮಗಳನ್ನ ವಹಿಸಿದ ಪಾಪಿ ನೀನು. ಹೊಡೆಯಪ್ಪ ಅಮ್ಮ. ಸೀತಮ್ಮ, ಇಂಥ ಅಪವಾದದ ಮಾತಿಗೆ ಸಿಕ್ಕು ಮಧ್ಯಹೀನರಾಗಿರುತ್ತೇನಮ್ಮ. ಶಶಿಧರ, ನನ್ನ ಹೆತ್ತವಳ ಮೇಲಾನೆ, ಮತ್ತೆ ಮೇಲಾಗಿ ಶ್ರೀ ಮಾರುತೇಶ್ವರ ಬೀರೇಶ್ವರ ಮೇಲಾನೆ. ಹೆಚ್ಚಾಗಿ ನೀ ಕೇಳಿದರೆ ಆ ಗದುಗಿನ ಶ್ರೀ ಪುಟ್ಟರಾಜರ ಮೇಲಾನೆ ನಾನೇ ತಪ್ಪು ಮಾಡಿಲ್ಲಕ್ಕನು. ನನ್ನ ಮಾತು ಕೇಳು, ಇದರಲ್ಲೇನೋ ಮೋಸವಿದೆ. ಈ ತಾಯಿ ಹೊಂಚು ಹಾಕಿ ನನ್ನನ್ನೇ ತನ್ನ ಕಾಮದಾಟಕ್ಕೆ, ಅಯ್ಯೋ ಶಿವ ಶಿವ, ನಾನದನ್ನು ಹೇಳಲಾರೆ ಶಶಿಧರ, ನಾನದನ್ನು ಹೇಳಲಾರೆ. ಅಂದ್ರೆ ನಾನೇ ನಿನ್ನ ಬಲತ್ಕಾರ ಬಂದನೆ ನೋಡ್ರಿ. ನಾನೇ ಮನೆಯಾಗಿರಂಗಿಲ್ಲ. ನಂಬೋದಾದ್ರೆ ತಗೊಳ್ಳಿ, ಮೊದಲು ತಗೊಳ್ಳಿ. ದೇವರು ಮೆಚ್ಚುವಂತ ನಿಚ್ಚಳವಾದ ಸ್ವಚ್ಛವಾದ ಮಾತನ್ನು ಸತ್ಯದಿಂದ ಹೇಳಮ್ಮ. ನಾನು ಧರ್ಮವಂತ. ಪಾಪ ಅಂದ ಯಾವ ಬಾಯಿಂದ ಹೇಳ್ತೀಯ ನೀನು ಧರ್ಮವಂತನೆಂದು? ಆ ಕೀಚಕನಿಗಿಂತ ಕೀಳನಾಗಿ ದುಶ್ಶಾಸನಿಗಿಂತ ನೀಚನಾದ ನೀನು ಧರ್ಮವಂತನೇ ಅಲ್ಲ, ನೀನು ಪಾಪಾತ್ಮ. ಹೋಗು, ಒಂದು ಕ್ಷಣ ಈ ಮನೆಯಲ್ಲಿ ನಿಲ್ಲಬೇಡ. ಹೋಗ್ಬೇಡಪ್ಪ, ಹೋಗ್ತೀನಿ, ಹೋಗ್ಬೇಡ. ನನ್ನ ಮಾತು ನಂಬಲಾರದಷ್ಟು ಕ್ರೂರಿಯಾದೇನೆ ನಾನು. ಅಮ್ಮ, ನೀನು ಚಿಕ್ಕವನಿದ್ದಾಗ ನಿನಗೆ ತುತ್ತು ಮಾಡಿ ಉಣಿಸಿ ತಿನಿಸಿ ಬೆಳೆಸಿ ನಿನ್ನನ್ನು ಓದಿಸಿ ದೊಡ್ಡವನನ್ನಾಗಿ ಮಾಡಿ ನಿನ್ನನ್ನು ಬೆಳೆಸಿದ ಪ್ರೀತಿ ನಿನ್ನನಿಗೆ ಬಿಟ್ಟು ಹೋಗಕ್ಕಾಗೋಲ್ತು ತಮ್ಮ. ಹೆಂಗ್ ಮಾಡಲಿ ಅಮ್ಮ? ಒಂದು ನಿನ್ನ ತಾಯಿ ನೆನಪಾಗತ್ತಾಗ, ನನ್ನ ಭುಜದ ಮೇಲೆ ನಿನ್ನ ಹೊತ್ತಾಗ, ಈ ನನ್ನ ಮುಂದೆ ಮೇಲೆ ನೀ ಮಲಮೂತ್ರ ಮಾಡಿದ್ರು ಅದು ಅಮೃತ ಅಂತ ಇದೇ ಕೈಯಿಂದ ಒರೆಸಿ ನಿನ್ನನ್ನು ಹಾಗೆ ಹೊತ್ಕೊಂಡು ಹೋಗ್ತಿದ್ನಲ್ಲೋ ತಮ್ಮ. ಅದನ್ನ ನೆನಪಿಸ್ಕೊಂಡು ನೀನು ಬಿಟ್ಟು ಮನೆಯಿಂದ ಹೊರಗೆ ಹೋಗಕ್ ಮನಸ್ಸಾಗೋಲ್ತು ತಮ್ಮ. ಹಂಗಾಗಿ ತಮ್ಮ, ನಿನಗೆ ಚಿಕ್ಕವನಿದ್ದಾಗ ನಿನಗೊಂದು ಚೇಳು ಕಡಿದಾಗ ಆ ಕಡಿದ ಜಾಗಕ್ಕೆ ಇದೇ ನನ್ನ ಹಲ್ಲಿನಿಂದ ಅದರ ವಿಷವನ್ನು ಹೀರಿ ನೀನು ಪ್ರಾಣ ಉಳಿಸಿದ್ನಲ್ಲೋ ತಮ್ಮ. ಅದನ್ನ ನೆನಪಿಸ್ಕೊಂಡು ನನ್ನನ್ನು ಒಂದೇ ಒಂದ್ಸಾರಿ ತಪ್ಕೋರು, ಒಂದೇ ಒಂದ್ಸಾರಿ ಬಾಯ್ ತುಂಬ ಅಣ್ಣ ಅಂತ ಕರೆದು ನನ್ನನ್ನು ಅಪ್ಕೋರು. ನಿನಗೆ ಕೈ ಮುಗಿ
ನಿನ್ನ ಹರೇ ಕಥೆ ನನಗೆ ಬೇಕಾಗಿಲ್ಲ. ನನ್ನ ಪಾಲು ನನಗೆ ಬಿಟ್ಟು ನಿನ್ನ ಪಾಲನ್ನು ತೆಗೆದುಕೊಂಡು ಹೋಗಿಬಿಡು. ಇದು ನಿನಗೆ ಲಾಸ್ಟ್ ವಾರ್ನಿಂಗ್. ಇದಕ್ಕೂ ಮೀರಿ ನೀನು ಹೋಗದಿದ್ದರೆ ನೀನು ನಂಬಿದ ನಿನ್ನ ದೇವರ ಮೇಲಾನೆ ದೇವರ ಆಣಕ್ಕೆ ಕತ್ತರಿಸಿ ಹೋಗುದೇನಪ್ಪ ರಕ್ತ ಸಂಬಂಧದ ಕರಳನ್ನು. ತಮ್ಮ ಹೆಂಡತಿ ಮಕ್ಕಳಿಲ್ಲದ ನಾನು ನಿಮ್ಮನ್ನೇ ಮಕ್ಕಳೆಂದು ನಂಬಿದ್ದೆ. ಆ ನಂಬಿದ ಕರುಳನ್ನೇ ಕತ್ತರಿಸಿ ಹೋಗಿದಾಗ ನಿಮ್ಮ ಪಾಲು ತೆಗೆದುಕೊಂಡು ನಾನೇನ್ ಮಾಡ್ಲಪ್ಪ? ಆ ಬೀರಿನ ಆಸ್ತಿ ಬೀರಿನಿಗೆ ಇರಲಿ, ನಿನ್ನ ಆಸ್ತಿ ಎಲ್ಲ ನಿನಗೆ ಇರಲಿ. ನಾನು ನಿನಗೂ ಈ ಮನೆಗೂ ವಿದಾಯ ಹೇಳಿ ಬಹುದೂರ ಹೋಗ್ತೀನಪ್ಪ, ಬಹುದೂರ ಹೋಗ್ತೀನಿ. ಎಲ್ಲೋ ಹಾಗೆ ಹೇಳಿದ್ರೆ ಸಾಲದು. ಈ ಪೇಪರ್ಗೆ ಸೈನ್ ಹಾಕು. ಸಂತೋಷದಿಂದ ಸೈ ಮಾಡ್ತೀನಿ ತಾರಪ್ಪ. ಶಶಿಧರ, ಹೋಗೋ ಮುನ್ನ ನಿನಗೊಂದು ಮಾತು ಹೇಳಿ ಹೋಗ್ತೀನಿ. ಇವಳ ಮೋಸದ ಮಾತಿಗೆ ನೀನು ಮರಳಾಗಿ ಇದೇ ರೀತಿ ನೀನು ಗಂಭೀರವಾಗಿ ಮುಂದುವರೆದರೆ ಇವಳಿಂದಲೇ ನೀನು ಬೀದಿ ಪಾಲಾಗಿ ಸಮಾಜದಿಂದ ಚಿಮಾರು ಹಾಕಿಸ್ಕೊಂಡು ನರಳ್ತೀಯ. ಈ ನಿನ್ನ ಅಣ್ಣನ ವೇದನೆ ನೀನು ಅರ್ಥ ಮಾಡಿಕೊಳ್ಳದಿದ್ರೆ ಈ ನನ್ನ ಧರ್ಮದ ನುಡಿ ಮುಂದೊಂದು ದಿನ ಬೆಂಕಿಯ ಕಿಡಿಯಾಗಿ ನಿಮ್ಮೆಲ್ಲರನ್ನು ಸುಟ್ಟು ಹಾಕುತ್ತದೆ. ನೆನಪಿರಲಿ, ನೆನಪಿರಲಿ. ಮನೆ ಎಂಬ ಮಹಾಲಕ್ಷ್ಮಿ ಇಲ್ಲಿವರೆಗೂ ಈ ಪಾಪಿಗೆ ಆಶ್ರಯ ನೀಡಿ ನನ್ನನ್ನು ಬೆಳೆಸಿದೆ ಅಮ್ಮ. ನಿನಗಿದು ನನ್ನ ಕೊನೆ ನಮಸ್ಕಾರ. ನೀತಿಶಾಸ್ತ್ರ ನನಗೆ ದ್ವಿತೀಯ ಪಾಠ. ಓಹೋ, ಅದು ನನಗೆ ಚೆನ್ನಾಗಿ ಗೊತ್ತಿದೆ. ಈಗ ನನಗೆ ಎಷ್ಟು ಖುಷಿ ಆಗೈತೆ ಅಂದ್ರೆ ಒಂದು ಹಣ್ಣೆ ಹಾಲು ತಂದು ಕುಡ್ದಂಗ ನೋಡ್ರಿ. ಇದೇ ಸಂತೋಷಕ್ಕ ಇಬ್ಬರಿಗೆ ಬಿಸಿ ಬಿಸಿಯಾಗಿ ಅಡಿಗೆ ಮಾಡ್ತನು. ಅಡಿಗೆ ಮಾಡೋದು ಬರ್ರಿ. ಆಹಾ,
ಇಲ್ಲ ಹೊರಗೆ ಹೊರಟಿದೆಯಲ್ಲ ಅದಕ್ಕೆ ಊಟ ಮಾಡಿ ನಾ ಎಲ್ಲಿ ನಿಮ್ಮ ಅಣ್ಣನ ಹೊರಗೆ ಹಾಕಿದ್ದಕ್ಕಾಗಿ ಮುಖ ಸಣ್ಣ ಮಾಡ್ರಿ ಎತ್ತು ಮಾಡಿದ್ರಿ ಇಲ್ಲ ಹಾಗೇನಿಲ್ಲ ನಂದು ಹಸ್ತೈತೆ ನಿಮ್ದು ಹಸ್ತೈತೆ